Hey guys, welcome back to my YouTube channel that is Swapna's Tutorial. So ನೀವೇನೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ವಿಡಿಯೋಸ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ. ಸೊ ಇವತ್ತು ನಾನು ಮಾಡ್ತಿರೋ ಸಬ್ಜೆಕ್ಟ್ ಯಾವುದು ಅಂದರೆ ಫಸ್ಟ್ ಸೆಮ್ BComನ ಇಂಗ್ಲೀಷ್ ಸಬ್ಜೆಕ್ಟ್ನ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ಸೊ ಅದರಲ್ಲಿ ನಾನು ಆಲ್ರೆಡಿ ಪೊಯಮ್ಸ್ ಆ್ಯಂಡ್ ಲೆಸನ್ಸ್ನ ಅಪ್ಲೋಡ್ ಮಾಡಿದ್ದೀನಿ. ಸೊ ಯಾರೆಲ್ಲ ವೀಡಿಯೋಸ್ನ ನೋಡಿಲ್ವೋ ಒಂದು ಸತಿ ಆ ವೀಡಿಯೋಸ್ನ ನೋಡ್ಕೊಂಡು ಬಂದು ಈ ಒಂದು ವಿಡಿಯೋ ನೋಡಿ. ಸೊ ಇವತ್ತು ನಾನು ಯಾವ ಒಂದು ಪೊಯಮ್ನ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ ಅಂದರೆ ಆ್ಯನ್ ಎಲಿಮೆಂಟರಿ ಸ್ಕೂಲ್ ಕ್ಲಾಸ್ ರೂಮ್ ಇನ್ ಅ ಸ್ಲಮ್ ಅಂತ ಹೇಳಿ. ಸೊ ಇದನ್ನು ಬರೆದಿರೋರು ಯಾರು ಅಂದರೆ ಸ್ಟಿಫನ್ ಸ್ಪೆಂಡರ್ ಅವರು ಈ ಒಂದು ಪೊಯಮ್ ಅನ್ನೋದನ್ನ ಬರೆದಿದ್ದಾರೆ. ಓಕೆನಾ. ಸೊ ಈ ಒಂದು ಪೊಯಮ್ನ ನಾನು ಈ ಒಂದು ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಸೊ ಇವಾಗ ನಾವು ಪೊಯಮ್ಗೆ ಹೋಗೋಕ್ಕಿಂತ ಮುಂಚೆ ಈ ಒಂದು ಎಲಿಮೆಂಟರಿ ಸ್ಕೂಲ್ ಕ್ಲಾಸ್ ರೂಮ್ ಇನ್ ಅ ಸ್ಲಮ್ ಅನ್ನೋದು ಯಾವ ಬೇಸಿಸ್ ಮೇಲೆ ಬರೆದಿದ್ದಾರೆ ಅಂದರೆ, ಸೊ ಇಲ್ಲಿ ಪೊಯೆಟ್ ಏನು ಮಾಡ್ತಾರೆ ಅಂದರೆ ಅವರು ಒಂದು ಸ್ಲಮ್ ಏರಿಯಾದಲ್ಲಿ ಲೊಕೇಟ್ ಆಗಿರುತ್ತಲ್ಲ ಒಂದು ಕ್ಲಾಸ್ ರೂಮು ಅಂದರೆ ಎಲಿಮೆಂಟರಿ ಸ್ಕೂಲ್ ಒಂದು ಸ್ಲಮ್ ಏರಿಯಾದಲ್ಲಿ ಏನು ಲೊಕೇಟ್ ಆಗಿರುತ್ತೋ ಆ ಸ್ಲಮ್ಮಲ್ಲಿರುವಂಥ ಒಂದು ಮಕ್ಕಳು ಅಂದರೆ ಆ ಒಂದು ಸ್ಕೂಲಲ್ಲಿರುವಂಥ ಒಂದು ಮಕ್ಕಳು ಏನಿರ್ತಾರೆ ಆ ಮಕ್ಕಳು ಏನೇನೆಲ್ಲ ಇಶ್ಯೂಸ್ ಅಥವಾ ಏನೇನೆಲ್ಲ ಪ್ರಾಬ್ಲಮ್ಸ್ನ ಫೇಸ್ ಮಾಡ್ತಿರ್ತಾರೆ ಆ್ಯಂಡ್ ಅವ್ರಿಗೆ ಏನೇನೆಲ್ಲ ಕಂಡೀಷನ್ಸ್ನ ಅವ್ರು ಫೇಸ್ ಮಾಡ್ತಿರ್ತಾರೆ ಆ್ಯಂಡ್ ಅವ್ರಿಗೆ ಪ್ರಾಪರಾಗಿ ಎಜುಕೇಷನ್ ಸಿಗ್ತಿದೆಯಾ ಇಲ್ವಾ ಆ್ಯಂಡ್ ಅವರ ಒಂದು ಸಿಚುಯೇಷನ್ಸ್ ಹೇಗಿದೆ ಆ್ಯಂಡ್ ಅವರು ಯಾವ ರೀತಿ ಒಂದು ಸೊಸೈಟಿನ ಫೇಸ್ ಮಾಡ್ತಿದ್ದಾರೆ. ಬಿಕಾಸ್ ಅವರಿಗೆ ಪ್ರಾಪರಾಗಿ ಸೊಸೈಟಿ ಆಚೆ ಹೇಗಿದೆ ಅಂತಲೇ ಗೊತ್ತಿರಲ್ಲ. ಒಂದು ವಾಲ್ ಮಧ್ಯೆ ಹೇಗೆ ಅವ್ರ ಲೈಫ್ನ ಅಷ್ಟೇ ಅಂತ ಹೇಳಿ ಅವ್ರು ಅಂದ್ಕೊಳ್ತಿದ್ದಾರೆ ಅನ್ನೋದ್ರ ಬಗ್ಗೆ ಎಲ್ಲ ಇಲ್ಲಿ ಡಿಸ್ಕ್ರೈಬ್ ಮಾಡ್ತಾ ಹೋಗಿದ್ದಾರೆ. ಸೊ ಇಲ್ಲಿ 4 ಸ್ಟಾನ್ಸದಲ್ಲಿ ಪೊಯಮ್ ಅನ್ನೋದನ್ನ ಡಿಸ್ಕ್ರೈಬ್ ಮಾಡಿದ್ದಾರೆ. ಓಕೆನಾ. ಸೊ ಇಲ್ಲಿ ನಾವು ಫಸ್ಟ್ ಸ್ಟಾನ್ಸ ನಾವು ನೋಡೋದಾದರೆ, ಫಾರ್ ಫಾರ್ ಫ್ರಮ್ ಗಸ್ಟಿ ವೇವ್ಸ್ ದಿಸ್ ಚಿಲ್ಡ್ರನ್ಸ್ ಫೇಸಸ್ like rootless weeds, the air torn round their pallor, the tall girl with her weighted down head, the paper seeming boy with the rat's eyes, the stern unlucky hair of twisted bones, reciting a father's gangland diseases, his lessons from his desk at the back of dim class, one unnoted, sweet and young. His eyes were live in a dream of squirrel's game in a tree room other than this. ಸೊ ಇಲ್ಲಿ ಏನು ಡಿಸ್ಕ್ರೈಬ್ ಮಾಡ್ತಿದ್ದಾರೆ ಅಂದರೆ ನೋಡಿ, ಫಸ್ಟ್ ಲೈನ್ ನಾನು ಹೇಳ್ತೀನಿ, ಫಾರ್ ಫಾರ್ ಫ್ರಮ್ ಗಸ್ಟಿ ವೇವ್ಸ್ ದೀಸ್ ಚಿಲ್ಡ್ರನ್ಸ್ ಫೇಸಸ್ ಅಂದರೆ ಇಲ್ಲಿ ಪೊಯೆಟ್ ಏನು ಮಾಡ್ತಿದ್ದಾರೆ ಅಂದರೆ ಕಂಪೇರ್ ಮಾಡ್ತಿದ್ದಾರೆ. ಓಕೆನಾ. ಸೊ ಇವಾಗ ಹೊರ್ಗಡೆ ಅಂದರೆ ಆಚೆ ಇರುವಂಥ ಒಂದು ಮಕ್ಳಿಗೆ ಆ್ಯಂಡ್ ಇಲ್ಲಿ ಒಂದು ಎಲಿಮೆಂಟರಿ ಸ್ಕೂಲ್ನಲ್ಲಿರುವಂಥ ಒಂದು ಮಕ್ಳಿಗೂ ಕಂಪೇರ್ ಮಾಡ್ತಾರೆ. ಯಾವ ರೀತಿ ಅಂದರೆ ಇಲ್ಲಿ ಗಸ್ಟಿ ವೇವ್ಸ್ ಅಂದರೆ ಏನು ಅಂದರೆ ಬ್ರೀಸ್ ವಿಂಡ್ ಅಂತ ಹೇಳಿ ಅರ್ಥ ಆಯ್ತಲ್ಲ. ಈಗ ಆ ಒಂದು ಎಲಿಮೆಂಟರಿ ಸ್ಕೂಲ್ ಏನಿದೆ, ಸ್ಲಮ್ಮಲ್ಲಿ ಏನು ಸ್ಕೂಲ್ ಇದೆ, ಸೊ ಅಲ್ಲಿರುವಂಥ ಒಂದು ಚಿಲ್ಡ್ರನ್ಸ್ ಫೇಸಸ್ನ ನಾವು ನೋಡೋದಾದರೆ ಪಾಪ ಅವ್ರಿಗೆ ಏನೂ ಗೊತ್ತಿರಲ್ಲ ಆ್ಯಂಡ್ ಅವರೆಲ್ಲ ಯಾವ ರೀತಿ ಕಾಣಿಸ್ತಿರ್ತಾರೆ ಅಂದರೆ ಮಕ್ಕಳು ಮುಖ ನೋಡಿದ ತಕ್ಷಣವೇ ಪಾಪ ಅವರು ತುಂಬ ಡಲ್ಲಾಗಿ ಕಾಣಿಸ್ತಿರ್ತಾರೆ ಆ್ಯಂಡ್ ಅವ್ರಿಗೆ ಏನೋ ಒಂದು ಸಫರ್ ಮಾಡ್ತಿದ್ದಾರೆ ಅಂದರೆ ಅವ್ರನ್ನ ನೋಡ್ತಿದ್ರೆ ಅವ್ರಿಗೆ ನ್ಯೂಟ್ರಿಷನ್ನೇ ಇಲ್ಲ ಅನ್ನೋ ಥರ ಕಾಣಿಸ್ತಿರ್ತಾರೆ. ಯಾಕೆ ಅಂದರೆ ಅವ್ರಿಗೆ ನ್ಯೂಟ್ರಿಷನ್ ಬರೋದು ಯಾವುದರಿಂದ, ಫುಡ್ಡಿಂದ ಅಲ್ವಾ. ಪ್ರಾಪರಾಗಿ ಫುಡ್ಡೇ ಸಿಗ್ತಿಲ್ಲ. ಅವ್ರ ಫೇಸಸ್ ಎಲ್ಲ ಲೈಕ್ ತುಂಬ ಡಲ್ಲಿಂದ ಕೂಡಿರುತ್ತೆ ಅಂತ ಹೇಳ್ತಾರೆ. ನೆಕ್ಸ್ಟ್ ಅವ್ರು ಏನು ಹೇಳ್ತಾರೆ ಅಂದರೆ ಲೈಕ್ ಅ ರೂಟ್ಲೆಸ್ ವೀಡ್ಸ್ ಅಂತ ಹೇಳಿ ಕಂಪೇರ್ ಮಾಡ್ತಾರೆ ಮಕ್ಕಳನ್ನ ಅಲ್ಲಿರೋದನ್ನ. ಅಂದರೆ ಏನು ಅಂದರೆ ರೂಟ್ಲೆಸ್ ವೀಡ್ಸ್ ಅಂದರೆ ಏನು ಅಂದರೆ ಇಲ್ಲಿ ಅನ್ವಾಂಟೆಡ್ ಪ್ಲಾಂಟ್ಸ್ ಅಂತ ಹೇಳಿ ಅರ್ಥ. ಓಕೆನಾ. ಅನ್ವಾಂಟೆಡ್ ಪ್ಲಾಂಟ್ಸ್ ಅಂದರೆ ಏನು, ಇವಾಗ ನೀವು ನಮ್ಮ ಜಮೀನಲ್ಲೇ ಅಂದ್ಕೊಳ್ಳಿ, ಜಮೀನಲ್ಲಿ ಬೇಕಾಗಿರೋ ಗಿಡಕ್ಕಿಂತ ಬೇಡ ಅನ್ನೋ ಗಿಡಗಳು ಸ್ವಲ್ಪ ಇರುತ್ತಲ್ವ. ಸೊ ಅದನ್ನು ನೀವೇನು ಮಾಡ್ತೀರಾ, ಯೂಶ್ವಲಿ ಕಿತ್ತಾಕ್ತಿರಲ್ವ. ಅದೇ ರೀತಿ ಇಲ್ಲಿರುವಂಥ ಒಂದು ಸ್ಲಮ್ಮಲ್ಲಿರುವಂಥ ಮಕ್ಕಳು ಯಾವ ರೀತಿ ಇದ್ದಾರೆ ಅಂದರೆ ಅವ್ರಿಗೆ ಯಾರು ಕೂಡ ಸಪೋರ್ಟೇ ಇಲ್ಲ ಪಾಪ ಅಲ್ಲಿರುವಂಥ ಒಂದು ಮಕ್ಕಳಿಗೆ. ಅಂದರೆ ಆ ಕ್ಲಾಸ್ ರೂಮಲ್ಲಿರೋ ಮಕ್ಕಳಿಗೆ ಯಾರು ಕೂಡ ಸಪೋರ್ಟ್ ಮಾಡೋದಾಗಿರಲಿ ಅಥವಾ ಅವ್ರಿಗೆ ಯಾರು ಕೂಡ ಒಂದು ಬ್ಯಾಕ್ ಬೋನ್ ಆಗಿ ಒಬ್ಬರು ಕೂಡ ನಿಂತಿರಲ್ಲ. ಸೊ ಅವ್ರು ಯಾವ ರೀತಿ ಇರ್ತಾರೆ ಅಂದರೆ ವೀಡ್ಸ್ ಥರ ಇರ್ತಾರೆ. ಅವ್ರನ್ನ ಯಾವಾಗ ಬೇಕೋ ಆವಾಗ ನಾವು ಪೀಲ್ ಮಾಡ್ಬೋದು, ಅಂದರೆ ರೂಟಿಂದನೇ ಫುಲ್ ಕಿತ್ತಾಕ್ಬೋದು, ಆ ರೀತಿ ಇರ್ತಾರೆ ಅಂತ ಹೇಳ್ತಾರೆ. ಓಕೆನಾ. ಆ್ಯಂಡ್ ಅಲ್ಲಿರುವಂಥ ಒಂದು ಮಕ್ಕಳು ಏನಿದ್ದಾರೆ ಸೊ ಅವರೆಲ್ಲ ಯಾವ ರೀತಿ ಕಾಣಿಸ್ತಿರ್ತಾರೆ ಅಂದರೆ ಪಾಪ ಅವ್ರಿಗೆ ತುಂಬ ಡಲ್ ಫೇಸಿಂದನೇ ಕಾಣಿಸ್ತಿರ್ತಾರೆ. ಯಾವ ರೀತಿ ಅಂದರೆ ಪ್ಯಾಲರ್ ಅಂತ ಹೇಳಿ ಒಂದು ವರ್ಡ್ ಮೆನ್ಷನ್ ಮಾಡಿದ್ದಾರೆ. ಓಕೆನಾ. ಅಂದರೆ ಏನು ಅಂದರೆ ತುಂಬ ಡಲ್ ಫೇಸ್. ಯಾಕೆ ಡಲ್ ಫೇಸ್ ಇದೆ ಅಲ್ಲಿರುವಂಥ ಒಂದು ಮಕ್ಕಳಿಗೆ ಅಂದರೆ ಅವರಿಗೆ ಪ್ರಾಪರಾಗಿ
ನ್ಯೂಟ್ರಿಷನ್ ಸಿಗ್ತಿರಲ್ಲ ಆ್ಯಂಡ್ ಊಟ ಸಿಗ್ತಿರಲ್ಲ. ಅದೇ ರೀಸನ್ಗೆ ಅಲ್ಲಿರೋಂಥ ಮಕ್ಕಳೆಲ್ಲ ತುಂಬ ಡಲ್ ಫೇಸಿಂದ ಇರುತ್ತೆ. ಓಕೆನಾ, ಅಲ್ಲಿ ಕ್ಲಾಸ್ ರೂಮಲ್ಲಿರೋ ಸ್ವಲ್ಪ ಜನ ಮಕ್ಕಳಿರ್ತಾರೆ ಅಷ್ಟೇ. ಆ ಸ್ವಲ್ಪ ಜನದ ಮುಖನೂ ಕೂಡ ಒಂದು ಡಲ್ ಫೇಸಿಂದನೇ ಕೂಡಿರುತ್ತೆ. ಓಕೆನಾ, ಸೊ ಇದು ನೆಕ್ಸ್ಟ್ ಥರ್ಡ್ ಲೈನಿಂದ ಇಲ್ಲಿ ಪೊಯೆಟ್ ಏನು ಡಿಸ್ಕ್ರೈಬ್ ಮಾಡ್ತಿರ್ತಾರೆ ಅಂದರೆ ಅಲ್ಲಿರುವಂಥ ಒಂದು ಮಕ್ಕಳು ಸಿಚುಯೇಷನ್ಸ್ನ ಡಿಸ್ಕ್ರೈಬ್ ಮಾಡ್ತಿರ್ತಾರೆ. ಓಕೆನಾ, ಫಸ್ಟು ಅಲ್ಲೊಂದು ಹುಡುಗಿ ಇರ್ತಾರೆ. ಆ ಹುಡುಗಿ ಯಾವ ರೀತಿ ಇದ್ದಾಳೆ ಅಂದರೆ ಅವರು ತುಂಬ ಹೈಟ್ ಇದ್ದಾಳೆ ಆ್ಯಂಡ್ ಅವಳೇನು ಮಾಡಿದ್ದಾಳೆ ಅಂದರೆ ಡೆಸ್ಕ್ ಮೇಲೆ ಅವಳ ಮುಖ ಹಾಕ್ಕೊಂಡು ಬೆಂಡ್ ಮಾಡಿ ಮಲ್ಕೊಂಡಿರ್ತಾಳೆ. ಯಾಕೆ ಆ ರೀತಿ ಮಲಗಿದ್ದಾರೆ ಅಂದರೆ ಪಾಪ ಅವ್ರಿಗೆ ತಿನ್ನಕ್ಕೆ ಊಟ ಸಹ ಇಲ್ವಲ್ಲ. ಸೊ ಅದೇ ರೀಸನಿಂದ ಆ ಮಗು ಏನು ಮಾಡ್ತಿರುತ್ತೆ ಅಂದರೆ ಅವ್ರ ಪಾಡಿಗೆ ಅವರು ಮಲ್ಕೊಳ್ಳೋಣ ಅನ್ನೋ ರೀಸನಿಂದ ಸುಮ್ಮನೆ ಮಲ್ಕೊಂಡಿರ್ತಾರೆ. ಯಾಕೆಂದರೆ ಅವ್ರಿಗೆ ಕ್ಲಾಸ್ ರೂಮಲ್ಲಿ ಕ್ಲಾಸ್ ಕೇಳೋಕ್ಕೂ ಇಂಟ್ರೆಸ್ಟ್ ಇರಲ್ಲ ಆ್ಯಂಡ್ ಅವ್ರಿಗೆ ಹೊಟ್ಟೆ ಹಸಿವು ಬೇರೆ ಇರುತ್ತೆ. ಸೊ ಅದೇ ರೀಸನಿಂದ ಒಂದು ಹುಡುಗಿ ಮಲ್ಕೊಂಡಿರ್ತಾಳೆ. ಇನ್ನೊಬ್ಬರನ್ನ ಇಲ್ಲಿ ಡಿಸ್ಕ್ರೈಬ್ ಮಾಡಿದ್ದಾರೆ ಏನು ಅಂದರೆ ಪೇಪರ್ ಸೀಮಿಂಗ್ ಬಾಯ್ ವಿತ್ ರ್ಯಾಟ್ಸ್ ಐಸ್ ಅಂತ ಹೇಳಿ ಇನ್ನೊಂದು ಹುಡುಗನ ಮೆನ್ಷನ್ ಮಾಡಿದ್ದಾರೆ. ಅಂದರೆ ಈ ಪೇಪರ್ ಸೀಮಿಂಗ್ ಅಂದರೆ ಏನು ಅಂದರೆ ತುಂಬ ಸಣ್ಣ ಇರ್ತಾನೆ ಆ ಹುಡುಗ. ಓಕೆನಾ, ತುಂಬ ಸಣ್ಣ ಇರ್ತಾನೆ ಆ್ಯಂಡ್ ಅವ್ನ ಮುಖದಲ್ಲಿರುವಂಥ ಒಂದು ಐಸ್ ಏನಿದೆ ಅಂದರೆ ಕಣ್ಣೇನಿದೆ ರ್ಯಾಟ್ಸ್ ಐಸ್ ಥರ ಇದೆ. ಓಕೆನಾ, ಅವನು ಯಾಕಷ್ಟು ಸಣ್ಣ ಇದ್ದಾನೆ ಅಂದರೆ ಅವನು ಮಾಲ್ ನ್ಯೂಟ್ರಿಷನಿಂದ ಸಫರ್ ಆಗ್ತಿರ್ತಾನೆ. ಅಂದರೆ ಅವನಿಗೆ ಊಟನೇ ಸಿಗದಿರೋ ರೀಸನಿಂದ ಅವನು ತುಂಬ ಸಣ್ಣ ಇರ್ತಾನೆ ಆ್ಯಂಡ್ ರ್ಯಾಟ್ಸ್ ಐಸ್ ಅಂತ ಹೇಳಿ ಮೆನ್ಷನ್ ಮಾಡಿರ್ತಾರೆ ಆ ಹುಡುಗಂಗೆ. ಇಲ್ಲಿ ರ್ಯಾಟ್ಸ್ ಐಸ್ ಅಂದರೆ ಏನು ಅಂದರೆ ಇವಾಗ ರ್ಯಾಟ್ನ ನಾವು ನೋಡೋದಾದರೆ ಸೊ ಅದು ಎಲ್ಲಾದರೂ ಊಟ ಸಿಗುತ್ತಾ ಅಂತ ಹೇಳಿ ಪಾಪ ಅದು ಹುಡುಕ್ತಿರುತ್ತಲ್ಲ, ಅದೇ ರೀತಿ ಇಲ್ಲಿರುವಂಥ ಒಂದು ಹುಡುಗ ಪಾಪ ಊಟ ಸಿಗುತ್ತಾ ಅಂದರೆ ನಾನು ಹೊಟ್ಟೆ ಹಸಿವಿನಿಂದ ಹೇಗಾದ್ರು ಆಗ್ಬೋದಾ ಅಂತ ಹೇಳಿ ಒಂದು ಹುಡುಗ ಅಂದ್ಕೊಳ್ತಿರ್ತಾನೆ. ಓಕೆನಾ, ಆ ಹುಡುಗನ ಅಲ್ಲಿ ಅಬ್ಸರ್ವ್ ಮಾಡ್ತಾರೆ. ಹಾಗೆ ಇನ್ನೊಬ್ಬರನ್ನ ನೋಡ್ತಾರೆ ಇಲ್ಲಿ ಪೊಯೆಟು. ಇನ್ನೊಬ್ಬರು ಯಾವ ರೀತಿ ಇರ್ತಾರೆ ಅಂದರೆ ಪಾಪ ಒಂದು ಹುಡುಗ ಇರ್ತಾರೆ. ಓಕೆನಾ, ಆ ಹುಡುಗನ ಇಲ್ಲಿ ಅನ್ಲಕ್ಕಿ ಹೇರ್ ಅಂತ ಹೇಳಿ ಮೆನ್ಷನ್ ಮಾಡಿದ್ದಾರೆ. ಅಂದರೆ ಇಲ್ಲಿ ಒಂದು ಹುಡುಗ ಬಂದುಬಿಟ್ಟು ಮಾಲ್ ನ್ಯೂಟ್ರಿಷನಿಂದ ಸಫರ್ ಆಗ್ತಿರ್ತಾನೆ ಆ್ಯಂಡ್ ಬೋನ್ಸ್ ಇರುತ್ತಲ್ಲ, ಬೋನ್ಸ್ ಎಲ್ಲ ಟ್ವಿಸ್ಟ್ ಆಗೋಗಿರುತ್ತೆ. ಈಗ ಪ್ರತಿಯೊಬ್ಬ ಪೇರೆಂಟ್ಸ್ ಯಾವ ಮಕ್ಳಿಗೆ ಏನು ಗಿಫ್ಟ್ ಕೊಡ್ತಾರೆ ಅಂದರೆ ಎಜುಕೇಷನ್ ಅನ್ನೋದನ್ನ ಗಿಫ್ಟಾಗಿ ಕೊಡ್ತಾರೆ. ಓಕೆನಾ, ಮಕ್ಳಿಗೆ ಆಸ್ತಿ ಮಾಡಿಲ್ಲ ಅಂದ್ರೂ ಎಜುಕೇಷನ್ ಕೊಡಿಸ್ಬೇಕು ಅಂತ ಹೇಳಿ ಎಲ್ಲರ ಪೇರೆಂಟ್ಸ್ ತಲೆಯಲ್ಲೂ ಕೂಡ ಇರುತ್ತಲ್ವ. ಅದೇ ರೀತಿ ಇಲ್ಲಿ ಈ ಹುಡುಗನ ನೋಡಿದ್ರೆ ಯಾವ ರೀತಿ ಇರುತ್ತೆ ಅಂದರೆ ಪಾಪ ಅವನ ಬೋನ್ಸ್ ಎಲ್ಲ ಟ್ವಿಸ್ಟ್ ಆಗಿರುತ್ತೆ ಆ್ಯಂಡ್ ಅವರ ಅಪ್ಪನಿಂದ ಅವನಿಗೆ ಅದೇ ಉಡುಗೊರೆ ಆಗಿ ಬಂದಿರುತ್ತೆ. ಅಂದರೆ ಟ್ವಿಸ್ಟೆಡ್ ಬೋನ್ಸೇ ಪಾಪ ಉಡುಗೊರೆ ಆಗಿ ಬಂದಿರುತ್ತೆ. ಯಾಕೆ ಅಂದರೆ ಅವ್ರ ಅಪ್ಪ ಸಫರ್ ಆಗ್ತಿರೋವಂಥ ಡಿಸೀಸಸ್ಸಿಂದ ಪಾಪ ಈ ಹುಡುಗನೂ ಕೂಡ ಸಫರ್ ಆಗ್ತಿರ್ತಾನೆ. ಓಕೆನಾ, ಇನ್ನೊಬ್ಬ ಹುಡುಗ ಆ ರೀತಿ ಕಾಣಿಸ್ತಿರ್ತಾನೆ. ಮತ್ತು ಇನ್ನೂ ಒಂದು ಹುಡುಗ ಇರ್ತಾನೆ ಆ ಕ್ಲಾಸಲ್ಲಿ. ಇನ್ನೊಬ್ಬ ಹುಡುಗ ಯಾವ ರೀತಿ ಕಾಣಿಸ್ತಿರ್ತಾನೆ ಅಂದರೆ ಇಲ್ಲಿ ಪೊಯೆಟ್ ಅವ್ರಿಗೆ ಸೊ ಅವನು ಬಂದುಬಿಟ್ಟು ಕ್ಲಾಸ್ ರೂಮಲ್ಲಿ ಹಿಂದಿನ ಬೆಂಚಲ್ಲಿ ಕೂತಿರ್ತಾನೆ. ಓಕೆನಾ, ಹಿಂದಿನ ಬೆಂಚಲ್ಲಿ ಕೂತಿರೋ ಹುಡುಗ ಬಂದುಬಿಟ್ಟು ಅವನು ಕ್ಲಾಸ್ನ ಕೇಳ್ತಿರಲ್ಲ. ಅಂದರೆ ಅವನಿಗೆ ಕ್ಲಾಸ್ ಕೇಳೋಕ್ಕೆ ಇಂಟ್ರೆಸ್ಟ್ ಇರಲ್ಲ. ಬಟ್ ಅವನ್ನ ನೋಡ್ತಿದ್ದಂಗೆ ಪೊಯೆಟ್ಗೆ ಏನು ಅನಿಸುತ್ತೆ ಅಂದರೆ ಅವನ ಮುಖದಲ್ಲಿ ತುಂಬ ಒಂದು ಯಂಗ್ ಆ್ಯಂಡ್ ಸ್ವೀಟ್ ಆ್ಯಂಡ್ ಎನರ್ಜೆಟಿಕ್ ಆಗಿ ಕಾಣಿಸ್ತಾನೆ. ಬಟ್ ಅವನಿಗೆ ಡೇ ಡ್ರೀಮ್ ಕಾಣುವಂಥ ಅಂದರೆ ಡೇ ಡ್ರೀಮ್ನ ಜಾಸ್ತಿ ಡ್ರೀಮ್ ಮಾಡ್ತಾ ಇರ್ತಾನೆ. ಯಾವ ರೀತಿ ಅಂದರೆ ಅಲ್ಲಿ ಕ್ಲಾಸಲ್ಲೇ ಇರ್ತಾನೆ ಬಟ್ ಅವನು ಆಚೆಗಡೆ ಅಂದರೆ ವಿಂಡೋನ ನೋಡ್ತಾ ಅಲ್ಲಿ ಒಂದು ಸ್ಕ್ವಿರಲ್ ಇರುತ್ತಲ್ಲ ಆ ಸ್ಕ್ವಿರಿಲ್ ಗೇಮ್ನ ನೋಡ್ತಿರ್ತಾನೆ. ಓಕೆನಾ, ಒಂದು ಟ್ರೀ ಇರುತ್ತೆ, ಟ್ರೀ ಮೇಲೆ ಒಂದು ಸ್ಕ್ವಿರಿಲ್ ಇರುತ್ತೆ, ಆ ಗೇಮ್ನ ಅವ್ನು ನೋಡ್ತಿರ್ತಾನೆ. ಆಯಿತಾ, ಈ ರೀತಿ ಡಿಸ್ಕ್ರೈಬ್ ಮಾಡ್ತಾ ಹೋಗ್ತಾನೆ ಇಲ್ಲಿ ಪೊಯೆಟ್ ಆದವರು. ಸೊ ಇನ್ನೊಂದು ಸತಿ ನಾನು ಹೇಳೋದಾದ್ರೆ ಸೊ ಇಲ್ಲಿ ಏನು ಮಾಡ್ತಾರೆ ಅಂದರೆ ಪೊಯೆಟು ಎಲಿಮೆಂಟರಿ ಸ್ಕೂಲ್ನ ಒಂದು ಸತಿ ವಿಸಿಟ್ ಮಾಡಿದಾಗ ಅಲ್ಲಿರುವಂಥ ಮಕ್ಕಳು ಸಿಚುಯೇಷನ್ಸ್ ಯಾವ ರೀತಿ ಇದೆ, ಅವ್ರು ಏನೇನೆಲ್ಲ ಪ್ರಾಬ್ಲಮ್ಸ್ನ ಫೇಸ್ ಮಾಡ್ತಿದ್ದಾರೆ ಅನ್ನೋದನ್ನ ಫಸ್ಟ್ ಪ್ಯಾರಾಗ್ರಾಫಲ್ಲಿ ಹೇಳಿದ್ದಾರೆ. ಓಕೆನಾ, ಸೊ ಅಲ್ಲಿರುವಂಥ ಮಕ್ಕಳು ಬಂದುಬಿಟ್ಟು ಮಾಲ್ ನ್ಯೂಟ್ರಿಷನಿಂದ ಸಫರ್ ಆಗ್ತಿರ್ತಾರೆ. ಅಲ್ಲಿರುವಂಥ ಒಂದು ಮಕ್ಕಳು ಯಾವ ರೀತಿ ಇದ್ದಾರೆ, ಒಂದೊಂದು ಕ್ಯಾರೆಕ್ಟ್ರು ಯಾವ ರೀತಿ ಇದೆ ಅಂತ ಹೇಳಿ ಸ್ವಲ್ಪ ಕ್ಯಾರೆಕ್ಟ್ರನ್ನ ಡಿಸ್ಕ್ರೈಬ್ ಮಾಡ್ತಾರೆ. ಒಬ್ಬರು ಬಂದುಬಿಟ್ಟು ಒಂದು ಹುಡುಗಿ ಇರ್ತಾಳೆ, ಅವಳು ಬಂದುಬಿಟ್ಟು ತುಂಬ ಉದ್ದ ಇರ್ತಾಳೆ ಬಟ್ ಅವಳ ಮುಖನ ಡಸ್ಕ್ ಮೇಲೆ ಹಾಕ್ಕೊಂಡು ಮಲಗಿರ್ತಾಳೆ. ಯಾಕೆ ಅಂದರೆ ಅವಳಿಗೆ ಊಟ ಇರಲ್ಲ ಆ್ಯಂಡ್ ಊಟ ಸಿಕ್ಕಿರಲ್ಲ ಆ ರೀಸನಿಂದ. ಇನ್ನೊಂದು ಹುಡುಗ ಇರ್ತಾನೆ, ಆ ಹುಡುಗ ಬಂದುಬಿಟ್ಟು ತುಂಬ ಸಣ್ಣ ಇರ್ತಾನೆ ಆ್ಯಂಡ್ ಅವ್ನಿಗೆ ಯಾವಾಗ ಊಟ ಮಾಡ್ತೀನಿ ಅಂತ ಹೇಳಿ ಕಾಯ್ತಿರ್ತಾನೆ. ಓಕೆನಾ, ಇನ್ನೂ ಒಬ್ಬ ಹುಡುಗ ಇರ್ತಾನೆ, ಪಾಪ ಅವನ್ನ ನೋಡಿದ್ರೆ ತುಂಬ ಬೇಜಾರಾಗುತ್ತೆ. ಯಾಕೆ ಅಂದರೆ ಅವನಿಗೆ ಟ್ವಿಸ್ಟೆಡ್ ಬೋನ್ಸ್ ಇರುತ್ತೆ ಆ್ಯಂಡ್ ಅವ್ರ ಫಾದರಿಂದ ಈ ಡಿಸೀಸಸ್ ಒಂದು ಉಡುಗೊರೆ ಆಗಿ ಬಂದಿದೆ ಅಂತಲೇ ಹೇಳ್ತಾರೆ. ಓಕೆನಾ, ಇನ್ನೂ ಒಬ್ಬ ಹುಡುಗ ಇರ್ತಾನೆ, ಅವನು ಹಿಂದ್ಗಡೆ ಕುತ್ಕೊಂಡು ಅವನಿಗೆ ಡ್ರೀಮ್ ಅಂದರೆ ಅವನು ತುಂಬ ಹೆಂಗಾಗಿರ್ತಾನೆ ಬಟ್ ಡೇ ಅಲ್ಲೇ ಡ್ರೀಮ್ ಮಾಡ್ತಾ ಇರ್ತಾನೆ, ಅಂದರೆ ಹಗ್ಲಲ್ಲೇ ಕನಸು ಕಾಣ್ತಾರೆ ಅಂತಾರಲ್ಲ ಆ ರೀತಿ ಆ ಹುಡುಗ ಇರ್ತಾನೆ. ಇದು ಫಸ್ಟ್ ಸ್ಟ್ಯಾನ್ಸಾ ಆಗಿದೆ. ಇನ್ನು ಸೆಕೆಂಡ್ ಸ್ಟ್ಯಾನ್ಸಾ ನಾವು ನೋಡೋದಾದರೆ On sour cream walls, donations, Shakespeare adds,
Cloudless at dawn, civilized dawn riding all cities. Varied flowers, Tylor's Valley, open-ended map, awarding the world its worth, and yet for these children, these windows, not this map, their world, were all their futures painted with a fog, a narrow street sealed in with a lead sky, far, far from rivers, caps, and stars of the words. ಅಂದರೆ ಇಲ್ಲಿ ಸೆಕೆಂಡ್ ಸ್ಟಾನ್ಜಾದಲ್ಲಿ ಇಲ್ಲಿ ಪೊಯೆಟ್ ಏನು ಡಿಸ್ಕ್ರೈಬ್ ಮಾಡ್ತಿದ್ದಾರೆ ಅಂದರೆ ಕ್ಲಾಸ್ ರೂಮ್ ಕಂಡೀಷನ್ ಹೇಗಿದೆ ಅನ್ನೋದನ್ನ ಇಲ್ಲಿ ಡಿಸ್ಕ್ರೈಬ್ ಮಾಡ್ತಾ ಹೋಗಿದ್ದಾರೆ. ಓಕೆನಾ. ಸೊ ಇಲ್ಲಿ ಕ್ಲಾಸ್ ರೂಮ್ ಕಂಡೀಷನ್ ಹೇಗಿತ್ತು ಅಂದರೆ ಹಾಫ್ ವೈಟು ಅಥವಾ ಒಂದು ಕ್ರೀಮ್ ಕಲರ್ ಆಗಿತ್ತು ಪೇಂಟ್. ಓಕೆನಾ. ಆ ಕ್ಲಾಸ್ ರೂಮ್ಗೆ ಹೊಡೆದಿರೋಂಥ ಒಂದು ಪೇಂಟ್ ಯಾವ ಕಲರ್ ಇತ್ತು ಅಂದರೆ ಕ್ರೀಮ್ ಅಂತಲೂ ಹೇಳ್ಬೋದು ಅಥವಾ ಹಾಫ್ ವೈಟ್ ಅಂತಲೇ ಹೇಳ್ಬೋದು. ಯಾಕೆಂದರೆ ಆ ಕ್ಲಾಸ್ ರೂಮ್ ಪೂರ್ತಿ ಅಷ್ಟು ಡಲ್ ಆಗಿತ್ತು. ಆಯಿತಾ. ಸೊ ಡಲ್ ಆಗಿತ್ತು. ಆ್ಯಂಡ್ ಅಲ್ಲಿ ನಾವು ಕ್ಲಾಸ್ ರೂಮಲ್ಲಿ ನೋಡೋದಾದರೆ ಸ್ವಲ್ಪ ಪೇಂಟಿಂಗ್ಸ್ ಆ್ಯಂಡ್ ಪಿಕ್ಚರ್ಸ್ಗಳೆಲ್ಲ ಕವರ್ ಆಗಿತ್ತು ಕ್ಲಾಸ್ ರೂಮಲ್ಲಿ. ಓಕೆನಾ. ಈ ಪಿಕ್ಚರ್ಸ್ಗಳನ್ನ ಯಾರು ಡೊನೇಟ್ ಮಾಡಿರೋದು ಅಂದರೆ ಆ ಒಂದು ಸಿಟಿಲಿರುವಂಥ ಒಂದು ರಿಚ್ ಪೀಪಲ್ ಯಾರಿರ್ತಾರೆ ಅವರು ಆ ಒಂದು ಪಿಕ್ಚರ್ಸ್ಗಳನ್ನೆಲ್ಲ ಡೊನೇಟ್ ಮಾಡಿರ್ತಾರೆ. ಯಾಕೆ ಅಂದರೆ ಈ ಒಂದು ಸ್ಕೂಲಲ್ಲಿರುವಂಥ ಒಂದು ಮಕ್ಕಳಿಗೆ ಅವರಿಗೆ ಪ್ರಾಪರಾಗಿ ಫೆಸಿಲಿಟಿ ಇಲ್ಲ ಅನ್ನೋ ರೀಸನಿಂದ ಸೊ ಅಲ್ಲಿರುವಂಥ ಒಂದು ಜನಗಳು ಏನು ಮಾಡ್ತಾರೆ ಅಂದರೆ ಇವ್ರಿಗೆ ಡೊನೇಟ್ ಮಾಡಿರ್ತಾರೆ ಕ್ಲಾಸ್ ರೂಮ್ಗೆ ಅಂತಾನೆ. ಯಾಕೆ ಅಂದರೆ ಅದರಿಂದ ಮಕ್ಕಳು ಇನ್ನೂ ಸ್ವಲ್ಪ ಕಲೀಲಿ ಅನ್ನೋ ರೀಸನ್ಗೆ ಡೊನೇಟ್ ಮಾಡಿರ್ತಾರೆ. ಓಕೆನಾ. ಅಲ್ಲಿ ಫಸ್ಟ್ ಪೊಯೆಟ್ ಯಾರ ಫೋಟೋನ ಅಬ್ಸರ್ವ್ ಮಾಡ್ತಾರೆ ಅಂದರೆ ಶೇಕ್ಸ್ಪಿಯರ್ ಫೋಟೋನ ಅಬ್ಸರ್ವ್ ಮಾಡ್ತಾರೆ. ಓಕೆನಾ. ಸೊ ಅಲ್ಲಿರುವಂಥ ಮಕ್ಕಳಿಗೆ ಬಟ್ ಅವ್ರು ಯಾರು ಅಂತಲೇ ಗೊತ್ತಿರಲ್ಲ. ಆದರೂ ಕೂಡ ಅಲ್ಲಿ ಅವರ ಒಂದು ಪಿಕ್ ಇರುತ್ತೆ, ಅಂದರೆ ಒಂದು ಪಿಕ್ಚರ್ ಇರುತ್ತೆ. ಆಯಿತಾ. ಸೊ ಆ ಪಿಕ್ಚರ್ನ ನೋಡ್ತಾರೆ. ಅದಾದಮೇಲೆ ನೆಕ್ಸ್ಟ್ ಅವ್ರು ಯಾವ ಪಿಕ್ಚರ್ನ ನೋಡ್ತಾರೆ ಅಂದರೆ ಕ್ಲೌಡ್ಲೆಸ್ ಅಟ್ ಡೌನ್ ಅನ್ನೋ ಒಂದು ಪಿಕ್ಚರ್ನ ನೋಡ್ತಾರೆ. ಅಂದರೆ ಸೊ ಅದು ಬಂದುಬಿಟ್ಟು ಸಿಟೀಸ್ ಆ್ಯಂಡ್ ಗ್ರೀನರಿ ಇದರಿಂದ ಕವರ್ ಆಗಿರುತ್ತೆ. ಓಕೆನಾ. ನೆಕ್ಸ್ಟ್ ಪಿಕ್ಚರ್ ಬಂದುಬಿಟ್ಟು ಬೇಲೆಡ್ ಫ್ಲವರಿ ಅನ್ನೋದನ್ನ ನೋಡ್ತಾರೆ. ಸೊ ಇದ್ಯಾವುದು ಅಂದರೆ ಇದು ಕೂಡ ಒಂದು ಗ್ರೀನರಿ ಆ್ಯಂಡ್ ಫ್ಲವರ್ಸ್ ಇದರಿಂದ ಕವರ್ ಆಗಿರುತ್ತೆ. ಓಕೆನಾ. ನೆಕ್ಸ್ಟು ಟೈಲೋರಸ್ ವ್ಯಾಲಿ ಅಂತ ಹೇಳಿ ಇನ್ನೊಂದು ಪಿಕ್ಚರ್ನ ನೋಡ್ತಾರೆ. ಓಕೆನಾ. ಈ ಪಿಕ್ಚರ್ ಯಾವುದು ಅಂದರೆ ಆಸ್ಟ್ರೇಲಿಯಾದಲ್ಲಿ ಒಂದು ಲೊಕೇಟ್ ಆಗಿದೆ, ಒಂದು ವ್ಯಾಲಿ ಅನ್ನೋದು ಆಸ್ಟ್ರೇಲಿಯಾದಲ್ಲಿ ಲೊಕೇಟ್ ಆಗಿದೆಯಲ್ಲ. ಸೊ ಆ ಒಂದು ಪಿಕ್ಚರ್ ಕೂಡ ಇರುತ್ತೆ. ಈ ಪಿಕ್ಚರಲ್ಲೂ ಕೂಡ ಈ ಪಿಕ್ಚರ್ ಪೂರ್ತಿ ಫ್ಲವರ್ಸು ಗ್ರೀನರೀಸ್ ಇದರಿಂದ ಕವರ್ ಆಗಿರುತ್ತೆ. ನಾನು ಆಗಲೇ ಹೇಳ್ದಂಗೆ ಇಷ್ಟು ಪಿಕ್ಚರು ಕೂಡ ರಿಚ್ ಪೀಪಲ್ ಯಾರಿರ್ತಾರೋ ಆ ಲೊಕ್ಯಾಲಿಟಿಲಿ ಯಾರ್ಯಾರೆಲ್ಲ ರಿಚ್ ಪೀಪಲ್ಸ್ ಇರ್ತಾರೋ ಆ ಒಂದು ರಿಚ್ ಪೀಪಲ್ ಬಂದುಬಿಟ್ಟು ಈ ಒಂದು ಫೋಟೋಸ್ಗಳನ್ನೆಲ್ಲ ಈ ಒಂದು ಸ್ಕೂಲ್ಗೆ ಡೊನೇಟ್ ಮಾಡಿರ್ತಾರೆ. ಸೊ ಆ ಸ್ಕೂಲಲ್ಲಿ ನಾವು ನೋಡೋದಾದರೆ ಬರೀ ಇಷ್ಟೇ ಪಿಕ್ಚರ್ಸ್ ಇರಲ್ಲ. ಓಕೆನಾ. ಅಲ್ಲಿ ಒಂದು ವರ್ಲ್ಡ್ ಮ್ಯಾಪ್ ಕೂಡ ಇರುತ್ತೆ. ಸೊ ಅಲ್ಲಿ ವರ್ಲ್ಡ್ ಮ್ಯಾಪ್ ಇಟ್ಟಿರೋ ರೀಸನ್ ಏನು ಅಂದರೆ ಮಕ್ಕಳಿಗೆ ಅಲ್ಲಿ ವರ್ಲ್ಡ್ ಹೇಗಿದೆ ಅಂದರೆ ನಮ್ಗೆ ಆಚೆಗಡೆ ಹೇಗಿದೆ ಅನ್ನೋದನ್ನೆಲ್ಲ ತಿಳ್ಕೊಳ್ಳಿ ಅಂತ ಹೇಳಿ ಒಂದು ವರ್ಲ್ಡ್ ಮ್ಯಾಪ್ ಅನ್ನೋದನ್ನ ಇಟ್ಟಿರ್ತಾರೆ. ಬಟ್ ಆ ಮಕ್ಳಿಗೆ ಯಾವ ರೀತಿ ಇರುತ್ತೆ ಅಂದರೆ ಅವ್ರಿಗೆ ವರ್ಲ್ಡ್ ಮ್ಯಾಪ್ ನೋಡೋ ಅವಶ್ಯಕತೆನೇ ಇರಲ್ಲ. ಯಾಕೆ ಅಂದರೆ ಅವರು ಪಾಪ ಅವ್ರಿಗೆ ಯಾವ ರೀತಿ ಸಿಚುಯೇಷನ್ ಇರುತ್ತೆ ಅಂದರೆ ಅಲ್ಲಿ ಏನು ಸ್ಕೂಲಲ್ಲಿ ಒಂದು ವಿಂಡೋ ಇರುತ್ತಲ್ವ ಆ ವಿಂಡೋ ಹೊರ್ಗಡೆ ಏನಿದೆ ಅದನ್ನೇ ಅವ್ರಿಗೆ ವರ್ಲ್ಡ್ ಅಂತ ಹೇಳಿ ಅವ್ರಿಗೆ ರೆಕಗ್ನೈಸ್ ಮಾಡ್ತಾರೆ ಹೊರತು ಆ ವರ್ಲ್ಡ್ ಮ್ಯಾಪ್ ಇಟ್ಟಿರೋದೇ ಅಲ್ಲಿ ಏನಕ್ಕೆ ಯೂಸ್ ಆಗಿಲ್ಲ ಅಂತ ಹೇಳ್ತಾರೆ. ಯಾಕೆ ಅಂದರೆ ಪಾಪ ಮಕ್ಳಿಗೆ ಊಟನೂ ಕೂಡ ಸಿಗ್ತಿಲ್ಲ, ಏನೂ ಸಿಗ್ತಿಲ್ಲ. ಅವ್ರಿಗೆ ಯಾವ ರೀತಿ ಆಗಿದೆ ಅಂದರೆ ಸ್ಕೂಲ್ ಹೊರ್ಗಡೆ ಏನಿದೆ ಅದನ್ನೇ ಅವರು ವರ್ಲ್ಡ್ ಅಂತ ಹೇಳಿ ರೆಪ್ರೆಸೆಂಟ್ ಮಾಡಿದ್ದಾರೆ ಅಂತ ಹೇಳಿ ಇಲ್ಲಿ ಹೇಳ್ತಾರೆ. ಓಕೆನಾ. ಸೊ ಇಲ್ಲಿರುವಂಥ ಒಂದು ಮಕ್ಕಳು ಫ್ಯೂಚರ್ ಏನಿದೆ ಅವರಿಗೆ ಫ್ಯೂಚರ್ ಬಂದುಬಿಟ್ಟು ಫಾಗಿಂದ ಕವರ್ ಆಗಿದೆ ಅಂತ ಹೇಳ್ತಾರೆ. ಯಾಕೆ ಈ ವರ್ಡ್ನ ರೆಪ್ರೆಸೆಂಟ್ ಮಾಡಿದ್ದಾರೆ ಅಂದರೆ ಅಲ್ಲಿರುವಂಥ ಒಂದು ಮಕ್ಕಳಿಗೆ ಸೊ ಅವ್ರಿಗೆ ಏನು ಆಗಬೇಕು ಅಂತಲೇ ಗೊತ್ತಿರಲ್ಲ ಆ್ಯಂಡ್ ಏನು ಮಾಡಬೇಕು ಅಂತಲೂ ಕೂಡ ಗೊತ್ತಿರಲ್ಲ. ಬಟ್ ಅವ್ರೇನೋ ಒಂದು ಓದ್ತೀನಿ ಅಂದರೆ ಅವರಿಗೆ ಪ್ರಾಪರಾಗಿ ಫೆಸಿಲಿಟಿನೂ ಇರಲ್ಲ ಆ್ಯಂಡ್ ಅವ್ರಿಗೆ ನಾವೇನೋ ಒಂದು ಮಾಡಬೇಕು, ಯಾರಾದ್ರೂ ಒಬ್ರು ಗೈಡ್ ಬೇಕು ಅಂದರೆ ಅವ್ರಿಗೆ ಪ್ರಾಪರಾಗಿ ಗೈಡೆನ್ಸ್ ಕೂಡ ಇರಲ್ಲ. ಸೊ ಅದಕ್ಕೆ ಅವರ ಒಂದು ಫ್ಯೂಚರ್ನ ಒಂದು ಫಾಗ್ ಆಗಿ ಪೇಂಟ್ ಮಾಡಿದ್ದಾರೆ ಅಂತ ಹೇಳಿ ಇಲ್ಲಿ ಡಿಸ್ಕ್ರೈಬ್ ಮಾಡ್ತಾರೆ. ಆ್ಯಂಡ್ ಅವ್ರು ಹೇಳ್ತಾರೆ ಏನು ಅಂದರೆ ಆ ಸ್ಲಮ್ ಏರಿಯಾ ನಾವು ನೋಡೋದಾದ್ರೆ ಸೊ ಅಲ್ಲಿ ಯಾವ ರೀತಿ ಅಲ್ಲಿ ಕಾಣಿಸ್ತಿದೆ ಅಂದರೆ ಅವ್ರಿಗೆ ಡಾರ್ಕ್ ಸ್ಕೈಯಿಂದ ಕಾಣಿಸ್ತಿದೆ. ಓಕೆನಾ. ತುಂಬ ಡಾರ್ಕ್ ಸ್ಕೈ ಅಂದರೆ ಏನು ಅಂದರೆ ಅಲ್ಲಿ ಜಾಸ್ತಿ ಡಲ್ಲಿಂದ ಕಾಣಿಸ್ತಿದೆ. ಯಾಕೆಂದರೆ ಪಾಪ ಅಲ್ಲಿರೋರ್ಗೆ ಯಾರಿಗೂ ಕೂಡ ಒಂದು ಪ್ರಾಪರಾಗಿ ಫೆಸಿಲಿಟಿ ಅನ್ನೋದೇ ಸಿಕ್ತಿಲ್ಲ ಅಂತ ಹೇಳ್ತಿದ್ದಾರೆ. ಓಕೆನಾ. ಸೊ ಈ ಥರ ಫೆಸಿಲಿಟಿ ಪಾಪ ಯಾರಿಗೂ ಸಿಕ್ಕಿಲ್ಲ ಅಂದರೆ ಏನಾಗುತ್ತೆ ಅಂದರೆ ಪಾಪ ಮಕ್ಕಳಿಗೆ ಪ್ರಾಪರಾಗಿ ಅವ್ರ ಫ್ಯೂಚರ್ ಏನು ಅಂತ ಗೊತ್ತಿರಲ್ಲ ಆ್ಯಂಡ್ ಅವ್ರು ಏನು ಅಚೀವ್ ಮಾಡಬೇಕು ಅಂತ ಗೊತ್ತಿರಲ್ಲ. ಸೊ ಅವ್ರು ತುಂಬ ಪಾಪ ನ್ಯೂಟ್ರಿಷನ್ ಇದೆ ಸಫರ್ ಆಗೋದು. ತುಂಬ ಜನ ಮಕ್ಕಳು ಪಾಪ ಊಟನೇ ಸಿಗ್ತಿರಲ್ಲ. ಸೊ ಅದಕ್ಕೆ ಅವರು ಅದನ್ನು ಹೇಳ್ತಾ ಹೋಗಿದ್ದಾರೆ. ಓಕೆನಾ. ಸೊ ಆ ಚಿಲ್ಡ್ರನ್ಸ್ಗೆ ಯಾವ ರೀತಿ ಇದೆ ಅಂದರೆ ಅವ್ರಿಗೆ
ಹೊರ್ಗಡೆ ಪ್ರಪಂಚ ಯಾವ ರೀತಿ ಇದೆ ಅಂತಲೇ ಗೊತ್ತಿರಲ್ಲ ಅವ್ರಿಗೆ, ರಿವರ್ಸ್ ಆಗಿರ್ಬೋದು, ಅದೇನೂ ಕೂಡ ಗೊತ್ತೇ ಇಲ್ಲ ಅಂತ ಹೇಳಿ ಈ ಒಂದು ಸೆಕೆಂಡ್ ಸ್ಟ್ಯಾನ್ಸರಲ್ಲಿ ಹೇಳ್ತಾರೆ. ಓಕೆನಾ. ಇವಾಗ ನಾವು ಥರ್ಡ್ ಸ್ಟ್ಯಾನ್ಸ ನಾವು ನೋಡೋದಾದರೆ, surely Shakespeare is wicked, the map a bad example, with ships and sons and love, tempting them to steal for life that stilly turn in their crumbed holes. From fog to endless night, on this slag heap, these children were skinny peeded through by bones and spectacles of steels, with mended glass like bottles, bits on stones. All of their time and space are foggy slum, so bold their maps with the slums as big as doom. ಅಂದರೆ ಸೊ ಇಲ್ಲಿ ನಾನು ಆಗಲೇ ಹೇಳ್ದಂಗೆ ಕ್ಲಾಸ್ ರೂಮಲ್ಲಿ ಶೇಕ್ಸ್ಪಿಯರ್ ಅವ್ರದ್ದು ಒಂದು ಪಿಕ್ಚರ್ ಇದೆಯಲ್ವಾ. ಸೊ ಅವ್ರು ಹೇಳ್ತಾರೆ, ಇಲ್ಲಿ ಪೊಯೆಟ್ ಹೇಳ್ತಿರೋದು ಏನು ಅಂದರೆ, ಸೊ ಅವ್ರಿಗೆ ಶೇಕ್ಸ್ಪಿಯರ್ ಅಂದರೆ ಯಾರು ಅಂತಲೇ ಗೊತ್ತಿಲ್ಲ ಆ್ಯಂಡ್ ಅವ್ರಿಗೆ ಪ್ರಾಪರಾಗಿ ಎಜುಕೇಷನೇ ಸಿಗ್ತಿಲ್ಲ. ಸೊ ಅದರಿಂದ ಏನಾಗ್ತಿದೆ ಅಂದರೆ ಅಲ್ಲಿರುವಂಥ ಒಂದು ಪಿಕ್ಚರ್ಸ್ ಏನಿದೆ, ಸೊ ಪಿಕ್ಚರ್ಸ್ ಯಾರ್ದು ಅಂತಲೇ ಗೊತ್ತಿಲ್ಲ ಆ್ಯಂಡ್ ಅವ್ರಿಗೆ ಒಂದು ಪ್ರಾಪರಾಗಿ ಎಜುಕೇಷನ್ ಕೂಡ ಸಿಗ್ತಿಲ್ಲ. ಸೊ ಪಾಪ ಅಷ್ಟು ಆ ರೇಂಜ್ಗೆ ಲೈಕ್ ಅವರಿಗೆ ಎಜುಕೇಷನ್ ಅನ್ನೋದು ಪ್ರೊವೈಡ್ ಆಗ್ತಿದೆ ಅಂತ ಹೇಳಿ ಹೇಳ್ತಿದ್ದಾರೆ. ಹಾಗೆ ಅಲ್ಲೊಂದು ವರ್ಲ್ಡ್ ಮ್ಯಾಪ್ ಇದೆ ಅಂತ ಹೇಳಿ ಹೇಳ್ದಲ್ಲ. ಸೊ ಆ ಒಂದು ವರ್ಲ್ಡ್ ಮ್ಯಾಪ್ ಇಟ್ಟಿರೋದು ಕೂಡ ಅಲ್ಲಿ ಬೇಡವಾಗಿತ್ತು ಅಂತ ಹೇಳ್ತಾರೆ. ಯಾಕೆ ಅಂದರೆ ಪಾಪ ಮಕ್ಕಳಿಗೆ ಅಲ್ಲಿರುವಂಥ ಒಂದು ವರ್ಲ್ಡ್ ಮ್ಯಾಪಲ್ಲಿ ಏನೇನಿದೆ ಅಂತಲೇ ಗೊತ್ತಿಲ್ಲ ಆ್ಯಂಡ್ ಅಲ್ಲಿ ಅವ್ರಿಗೆ ಏನು ಅಂದ್ಕೊಂಡಿರ್ತಾರೆ ಅಂದರೆ ಅವರ ವರ್ಲ್ಡ್ ಯಾವ ರೀತಿ ಇತ್ತು ಅಂದರೆ ಅಲ್ಲಿ ವಿಂಡೋ ಇತ್ತು ಅಂದರೆ ಗೊತ್ತಾ, ಕ್ಲಾಸ್ ರೂಮ್ ಹೊರಗಡೆ ಒಂದು ವಿಂಡೋ ಇತ್ತು ಅನ್ನಲ್ಲ. ಸೊ ಆ ವಿಂಡೋನೇ ಅವ್ರಿಗೆ ವರ್ಲ್ಡ್ ಮ್ಯಾಪ್ ರೀತಿ ಅವ್ರಿಗೆ ಕಾಣ್ತಿತ್ತು. ಓಕೆನಾ. ಸೊ ಅವ್ರಿಗೆ ಯಾವ ರೀತಿ ಇಷ್ಟ ಇತ್ತು ಅಂದರೆ ಅಲ್ಲಿರುವಂಥ ಒಂದು ಮಕ್ಳಿಗೆ ಯಾವ ರೀತಿ ಇಷ್ಟ ಇತ್ತು ಅಂದರೆ, ಸೊ ಅವ್ರಿಗೆ ಬೇರೆ ಬೇರೆ ಪ್ಲೇಸಸ್ನ ವಿಸಿಟ್ ಮಾಡಬೇಕು ಆ್ಯಂಡ್ ಅಲ್ಲಿರುವಂಥ ಒಂದು ಪ್ಲೇಸಸಲ್ಲಿ ಸನ್ ಆಗಿರಲಿ ಅಥವಾ ಶಿಪ್ಸ್ ಆಗಿರಲಿ ಆ್ಯಂಡ್ ಬೇರೆ ಜನಗಳು ಅವ್ರನ್ನ ಯಾವ ರೀತಿ ಕಾಣ್ತಾರೆ ಆ್ಯಂಡ್ ಯಾವ ರೀತಿ ಪ್ರೀತಿ ತೋರಿಸ್ತಾರೆ ಅಂತ ಹೇಳಿ ಅವ್ರಿಗೆ ನೋಡಬೇಕಿತ್ತು. ಬಟ್ ಪಾಪ ಅಲ್ಲಿರುವಂಥ ಮಕ್ಳಿಗೆ ಅದು ಯಾವುದೂ ಕೂಡ ಫೆಸಿಲಿಟೀಸ್ ಅನ್ನೋದೇ ಸಿಗ್ತಿರಲ್ಲ. ಓಕೆನಾ. ಸೊ ಅಲ್ಲಿರುವಂಥ ಒಂದು ಮಕ್ಕಳು ಒಂದೊಂದು ಚಿಕ್ಕ ಚಿಕ್ಕ ಮನೇಲಿ ಅವ್ರಿಗೆ ವಾಸವಾಗಿರ್ತಾರೆ. ಅದನ್ನು ನಾವು ಕ್ರಮ್ಡ್ ಹೌಲ್ಸ್ ಅಂತ ಹೇಳಿ ಇಲ್ಲಿ ಮೆನ್ಷನ್ ಮಾಡಿರ್ತಾರೆ. ಓಕೆನಾ. ಸೊ ಆ ಒಂದು ಚಿಕ್ಕ ಚಿಕ್ಕ ಜಾಗದಲ್ಲಿ ಅವರು ವಾಸವಾಗಿರ್ತಾರೆ ಆ್ಯಂಡ್ ಅವ್ರಿಗೆ ಅವ್ರ ಫ್ಯೂಚರ್ ಯಾವ ರೀತಿ ಇರುತ್ತೆ ಅಂತಲೇ ಅವ್ರಿಗೆ ಗೊತ್ತಿರಲ್ಲ. ಯಾಕೆಂದರೆ ಅವ್ರಿಗೆ ಪ್ರಾಪರಾಗಿ ಎಜುಕೇಷನ್ ಅನ್ನೋದೇ ಸಿಗ್ತಿರಲ್ಲ. ಸೊ ಅದಕ್ಕೆ ಅವ್ರಿಗೆ ಫ್ಯೂಚರ್ ಹೇಗಿದೆ ಅಂತಲೂ ಗೊತ್ತಿಲ್ಲ. ಸೊ ಅವ್ರು ಏನು ಹೇಳ್ತಾರೆ ಅಂದರೆ ಇಲ್ಲಿ ಫ್ಯೂಚರ್ ಅನ್ನೋದು, ಇವಾಗ ಮಕ್ಳಿಗೆ ಫ್ಯೂಚರ್ ಅನ್ನೋದು ಯಾವ ರೀತಿ ಇದೆ ಅಂದರೆ ಫಾಗಾಗಿ ಕವರ್ ಆಗಿದೆ ಅಂತ ಹೇಳಿ ಹೇಳ್ತಾರೆ. ಅಂದರೆ ಫ್ರಮ್ ಫಾಗ್ ಟು ಎಂಡ್ಲೆಸ್ ಲೈಟ್. ಅಂದರೆ ನಾನು ಪ್ರೀವಿಯಸ್ ಸೆಕೆಂಡ್ ಸ್ಟಾನ್ಸದಲ್ಲಿ ನಾನು ಹೇಳಿದೆ ಏನು ಅಂದರೆ ಅವರ ಒಂದು ಫಾಗ್ ಅಂತ ಹೇಳಿ ರೆಪ್ರೆಸೆಂಟ್ ಮಾಡಿದ್ರಲ್ಲ, ಅಂದರೆ ಫಾಗ್ ಅಂದರೆ ಅವರಿಗೆ ಪ್ರಾಪರಾಗಿ ಎಜುಕೇಷನ್ನೇ ಸಿಗ್ತಿಲ್ಲ ಅನ್ನೋ ರೀಸನಿಂದ ಅವ್ರ ಫ್ಯೂಚರ್ ಏನು, ಅವ್ರ ಫ್ಯೂಚರ್ ಬಂದುಬಿಟ್ಟು ಡಾರ್ಕಿಂದ ಕವರ್ ಆಗಿದೆ ಅಂತ ಹೇಳಿದ್ನಲ್ಲ. ಸೊ ಅದೇ ರೀತಿ ಇಲ್ಲಿ ಥರ್ಡ್ ಸ್ಟಾನ್ಸದಲ್ಲೂ ಹೇಳ್ತಿದ್ದಾರೆ ಏನು ಅಂದರೆ ಆ ಫಾಗ್ ಅವ್ರಿಗೆ ಪ್ರಾಪರಾಗಿ ಎಜುಕೇಷನ್ನೇ ಸಿಗ್ತಿಲ್ಲ. ಸೊ ಅದಕ್ಕೆ ಅವ್ರ ಫಾಗ್ ಏನಿದೆ ಅದು ಎಂಡ್ಲೆಸ್, ಅಂದರೆ ಅವ್ರಿಗೆ ಪಾವರ್ಟಿ ಏನಿದೆ ಅದು ಪೂರ್ತಿ ಪಾವರ್ಟಿ ಅನ್ನೋದು ಎಂಡ್ಲೆಸ್ ಆಗಿರುತ್ತೆ. ಸೊ ಯಾಕೆ ಅಂದರೆ ಅವ್ರಿಗೆ ಎಜುಕೇಷನ್ನೇ ಪ್ರಾಪರಾಗಿ ಸಿಗ್ತಿಲ್ಲ ಆ್ಯಂಡ್ ಅವ್ರಿಗೆ ಏನು ಬೇಕು ಏನು ಬೇಡ ಅನ್ನೋದು ಅವ್ರಿಗೆ ಪ್ರಾಪರಾಗಿ ಸಿಗ್ತಿಲ್ಲ ಅಂದರೆ ಅವ್ರ ಲೈಫ್ ಯಾವ ರೀತಿ ಇರುತ್ತೆ ಅನ್ನೋದನ್ನ ಫುಲ್ಲು ಡಾರ್ಕ್ನೆಸ್ಸಿಂದ ಕವರ್ ಆಗಿರುತ್ತೆ ಅನ್ನೋದನ್ನ ಇಲ್ಲಿ ಪೊಯೆಟ್ ಹೇಳ್ತಿದ್ದಾರೆ. ಆ್ಯಂಡ್ ಅಲ್ಲಿರುವಂಥ ಒಂದು ಮಕ್ಕಳು ಅಂದರೆ ಸ್ಲಮ್ ಏರಿಯಾದಲ್ಲಿರುವಂಥ ಒಂದು ಮಕ್ಕಳು ನಾವು ನೋಡೋದಾದರೆ ತುಂಬ ಮಕ್ಳಿಗೆ ಯಾವ ರೀತಿ ಇರ್ತಾರೆ ಅಂದರೆ ಅವ್ರಿಗೆ ಪೂರ್ತಿ ಅವ್ರ ಸ್ಕಿನ್ ಏನಿದೆ ಬೋನ್ಸ್ ಆಚೆ ಕಾಣ್ತಿರುತ್ತೆ. ಅಂದರೆ ಅವ್ರಿಗೆ ಪಾವರ್ಟಿ ಇರೋ ರೀಸನಿಂದ, ಪ್ರಾಪರಾಗಿ ಊಟ ಸಿಗದೇ ಇರೋ ರೀಸನಿಂದ, ಸೊ ಅವ್ರ ಮೈಯಲ್ಲಿರುವಂಥ ಒಂದು ಬೋನ್ಸ್ ಏನಿದೆ ಅದು ಆಚೆ ಕಡೆ ಕಾಣಿಸ್ತಿರುತ್ತೆ. ಆ್ಯಂಡ್ ಅಲ್ಲಿರುವಂಥ ಒಂದು ಸ್ವಲ್ಪ ಜನ ಮಕ್ಕಳು ಏನು ಮಾಡ್ತಿರ್ತಾರೆ ಅಂದರೆ ಸ್ಪೆಕ್ಟಾಕಲ್ಸ್ ಅಂದರೆ ಸ್ಪೆಕ್ಸ್ನ ಹಾಕ್ಕೊಂಡಿರ್ತಾರೆ. ಆ ಸ್ಪೆಕ್ಸು ಕೂಡ ಯಾವ ರೀತಿ ಇರುತ್ತೆ ಅಂದರೆ ನೀಟಾಗಿ ನಾರ್ಮಲ್ ಗ್ಲಾಸ್ ಇರಲ್ಲ, ಆ ಗ್ಲಾಸ್ ಬಿಟ್ಬಿಟ್ಟು ಬೇರೆ ಒಂದು ಬಾಟಲ್ ಪೀಸಸ್ ಆಗಿರ್ಬೋದು, ಸ್ಟೋನ್ಸ್ ಆಗಿರ್ಬೋದು, ಇದರಿಂದ ಕವರ್ ಆಗಿರುತ್ತೆ. ಓಕೆನಾ. ಸೊ ಇಲ್ಲಿ ಪೊಯೆಟು ಮುಂದೆ ಏನು ಹೇಳ್ತಿದ್ದಾರೆ ಅಂದರೆ, ಸೊ ಅವ್ರಿಗೆ ಊಟನೇ ಪ್ರಾಪರಾಗಿ ಸಿಗ್ತಿಲ್ಲ ಆ್ಯಂಡ್ ಅವ್ರಿಗೆ ಪೊಯೆಟ್ಗೆ ತುಂಬ ಭಯ ಇದೆ. ಯಾಕೆ ಅಂದರೆ ಇಲ್ಲಿರುವಂಥ ಒಂದು ಮಕ್ಕಳ ಸಿಚುಯೇಷನ್ ಏನಿದೆ, ಆ ಸ್ಕೂಲಲ್ಲಿರುವಂಥ ಒಂದು ಮಕ್ಕಳ ಸಿಚುಯೇಷನು ಅವ್ರಿಗೆ ಪ್ರಾಪರಾಗಿ ಬ್ರೈಟ್ ಫ್ಯೂಚರ್ ಸಿಗುತ್ತಾ ಇಲ್ವಾ ಅನ್ನೋದು ಅವ್ರಿಗೆ ವರೀಡ್ ಆಗಿರುತ್ತೆ. ಆ್ಯಂಡ್ ಅವ್ರು ಹೇಳ್ತಾರೆ ಏನು ಅಂದರೆ ಲಾಸ್ಟಲ್ಲಿ ಕನ್ಕ್ಲೂಡ್ ಏನು ಹೇಳ್ತಾರೆ ಅಂದರೆ, ಸೊ ಅಲ್ಲಿ ಕ್ಲಾಸ್ ರೂಮಲ್ಲಿ ವರ್ಲ್ಡ್ ಮ್ಯಾಪ್ ಆಗಿರ್ಬೋದು, ಶೇಕ್ಸ್ಪಿಯರ್ ಆಗಿರ್ಬೋದು, ಇವ್ರದ್ದೆಲ್ಲ
ಇಮೇಜಸ್ ಐತೆ, ಬಟ್ ಅದೇನಕ್ಕೂ ಕೂಡ ಅವ್ರಿಗೆ ಗೊತ್ತೇ ಇಲ್ಲ, ಇಮೇಜಸ್ ಏನಿದೆ ಅಂತಲೇ ಗೊತ್ತಿಲ್ಲ. ಸೊ ಇಲ್ಲಿ ಇನ್ಜಸ್ಟಿಸ್ ಇದೆ ಅವ್ರಿಗೆ, ಆ ಮಕ್ಕಳಿಗೆ ಒಂದು ಪ್ರಾಪರಾಗಿ ಎಜುಕೇಷನು ಸಿಗ್ತಿಲ್ಲ, ಆ್ಯಂಡ್ ಅವ್ರಿಗೆ ಏನು ಫ್ಯೂಚರಲ್ಲಿ ಏನು ಆಗಬೇಕು ಅಂತಲೇ ಅವ್ರಿಗೆ ಗೊತ್ತಿಲ್ಲ. ಸೊ ಅದಕ್ಕೆ ಇಲ್ಲಿರುವಂಥ ಒಂದು ಮಕ್ಕಳು ಪೂರ್ತಿ ಇಂಜಸ್ಟಿಸಿಂದ ಇದ್ದಾರೆ ಅಂತ ಹೇಳಿ, ತುಂಬ ಪಾವರ್ಟಿನ ಫೇಸ್ ಮಾಡ್ತಿದ್ದಾರೆ ಅಂತ ಹೇಳಿ ಈ ಒಂದು ಸ್ಟ್ಯಾನ್ಸದಲ್ಲಿ ಹೇಳ್ತಿದ್ದಾರೆ. ಓಕೆನಾ. ಇನ್ನು ಲಾಸ್ಟ್ ಸ್ಟ್ಯಾನ್ಸ ಬಂದ್ಬಿಟ್ಟು ಫೋರ್ತ್ ಸ್ಟ್ಯಾನ್ಸ ನಾವು ನೋಡೋದಾದರೆ, unless governor, inspector, visitor, this map becomes their window, and these windows that shed upon their lives like contracom, break, open till they break the town, and show the children to green fields, and make their world run ashore on gold sands, and let their tongue run naked into a books, the white and green leaves open, each tree there whose language is the sun. ಅಂದರೆ ಸೊ ಇಲ್ಲಿ ಪೊಯೆಟ್ ಏನು ಹೇಳ್ತಿರೋದು ಅಂದರೆ, ಯಾವಾಗ ಅಲ್ಲಿರುವಂಥ ಒಂದು ಗವರ್ನರ್ ಆಗಿರ್ಬೋದು, ಇನ್ಸ್ಪೆಕ್ಟರ್ ಆಗಿರ್ಬೋದು, ಅಥವಾ ವಿಸಿಟರ್ ಆಗಿರ್ಬೋದು, ಯಾವಾಗ ಆ ಒಂದು ಏರಿಯಾನ ವಿಸಿಟ್ ಮಾಡಿ ಆ ಒಂದು ಕ್ಲಾಸ್ ರೂಮ್ನ ನೋಡ್ತಾರೋ ಅಲ್ಲಿವರೆಗೂ ಈ ಒಂದು ಸಿಚುಯೇಷನ್ ಏನಿದೆ, ಆ ಮಕ್ಕಳು ಪಾಪ ಅಷ್ಟು ಸಿಚುಯೇಷನ್ ಏನು ಫೇಸ್ ಮಾಡ್ತಿದ್ದಾರೆ ಮಕ್ಕಳು, ಅದು ಯಾವತ್ತೂ ಕೂಡ ಚೇಂಜ್ ಆಗಲ್ಲ ಅಂತ ಹೇಳಿ ಹೇಳ್ತಿದ್ದಾರೆ. ಯಾವಾಗ ಈ ಒಂದು ಗವರ್ನರ್ ಆಗಿರ್ಬೋದು, ಇನ್ಸ್ಪೆಕ್ಟರ್ ಆಗಿರ್ಬೋದು, ವಿಸಿಟರ್ ಬಂದು ವಿಸಿಟ್ ಮಾಡಿ ಅವರು ಅಲ್ಲಿನ ಸಿಚುಯೇಷನ್ನ ಚೇಂಜ್ ಮಾಡಬೇಕು ಅಂತ ಹೇಳಿ ಇಲ್ಲಿ ಹೇಳ್ತಿದ್ದಾರೆ. ಓಕೆನಾ. ಆ್ಯಂಡ್ ಪೊಯೆಟು ತುಂಬ ಕೋಪ ಆಗಿದ್ದಾರೆ. ಯಾಕೆ ಅಂದರೆ ಈ ಒಂದು ಅಲ್ಲಿರುವಂಥ ಒಂದು ಸಿಚುಯೇಷನ್ನ ನೋಡಿ ಅವ್ರಿಗೆ ತುಂಬ ಕೋಪ ಬಂದಿದೆ. ಯಾವ ರೀತಿ ಅಂದರೆ, ಇವಾಗ ನಾನು ಆಗಲೇ ಹೇಳ್ದಂಗೆ ಕ್ಲಾಸ್ ರೂಮಲ್ಲಿ ಒಂದು ಮ್ಯಾಪ್ ಇದೆ ಅಲ್ಲ, ಸೊ ಆ ಮ್ಯಾಪ್ನ ಕ್ಲಾಸ್ ರೂಮಲ್ಲಿ ಯಾಕೆ ಅವರು ಇಟ್ಟಿರೋದು ಅಂದರೆ, ಮಕ್ಕಳು ಹೊರಗಡೆ ಪ್ರಪಂಚ ಹೇಗಿದೆ ಅನ್ನೋದನ್ನ ಮ್ಯಾಪ್ ಮುಖಾಂತರ ಯಾರು ನೋಡಲಿ ಅಂತ ಇಟ್ಟಿದ್ದಾರೆ. ಬಟ್ ಇಲ್ಲಿ ಪೊಯೆಟ್ ಏನು ಹೇಳ್ತಿರೋದು ಅಂದರೆ, ಹೊರಗಡೆ ಪ್ರಪಂಚನ ಮ್ಯಾಪಲ್ಲಿ ನೋಡೋದಕ್ಕಿಂತ ಅದು ರಿಯಾಲಿಟಿ ಆಗಿ ಬಂದರೆ ಮಕ್ಕಳು ಇನ್ನೂ ತುಂಬ ಕಲಿಯೋದು ಜಾಸ್ತಿ ಕಲಿತಾರೆ. ಆ್ಯಂಡ್ ಇದೆಲ್ಲ ಸಾಧ್ಯ ಯಾವಾಗ ಆಗುತ್ತೆ ಅಂದರೆ, ಈ ಒಂದು ವಿಸಿಟರು ಇವರೆಲ್ಲ ಬಂದು ಒಂದ್ಸತಿ ವಿಸಿಟ್ ಮಾಡಿ ಅಲ್ಲಿನ ಚೇಂಜಸ್ ಏನಾದ್ರು ಮಾಡಿದಾಗ ಇದೆಲ್ಲ ಸಾಧ್ಯ ಆಗುತ್ತೆ. ಓಕೆನಾ. ಆ್ಯಂಡ್ ಅವರು ಪೊಯೆಟ್ ಪ್ರಕಾರ ಏನು ಅಂದರೆ, ಇವಾಗ ಆ ಮಕ್ಕಳ ಸಿಚುಯೇಷನ್ನು, ಈಗ ಅಕಸ್ಮಾತ್ ಎಜುಕೇಷನ್ ಅವ್ರಿಗೆ ಪ್ರಾಪರಾಗಿ ಇಲ್ಲ, ಆ್ಯಂಡ್ ಅವ್ರಿಗೆ ಪ್ರಾಪರಾಗಿ ಏನು ಕೂಡ ಗೈಡೆನ್ಸ್ ಇಲ್ಲ ಅಂದರೆ ಅವ್ರ ಲೈಫು ಕೂಡ ಡಾರ್ಕಿಂದ ಕವರ್ ಆಗಿರುತ್ತೆ ಅಥವಾ ಫಾಗಿಂದ ಕವರ್ ಆಗಿರುತ್ತೆ ಅಂತ ಹೇಳ್ತಾರೆ. ಓಕೆನಾ. ಸೊ ಯಾವಾಗ ಒಂದು ಎಜುಕೇಷನ್ ಅನ್ನೋದು ಅವ್ರಿಗೆ ಪ್ರಾಪರಾಗಿ ಸಿಗುತ್ತೋ ಆವಾಗ ಒಂದು ಫಾಗ್ ಅನ್ನೋದು ಅಂದರೆ ಒಂದು ಡಾರ್ಕ್ನೆಸ್ ಅನ್ನೋದು ಏನಿದೆ ಅವ್ರ ಲೈಫಲ್ಲಿ ಅದೆಲ್ಲ ಹೊರಗಡೆ ಬಂದು ಆ ಮಕ್ಕಳು ಏನಿದ್ದಾರೆ ಒಂದು ಪಾವರ್ಟಿ ಅನ್ನೋದನ್ನ ಬ್ರೇಕ್ ಮಾಡಿ ಹೊರಗಡೆ ಹೋಗಿ ಅವರು ಪ್ರಪಂಚ ಹೇಗಿದೆ ಅನ್ನೋದನ್ನ ನೋಡಬೇಕು ಅಂತ ಹೇಳಿ ಇಲ್ಲಿಗೆ ಪೊಯೆಟ್ಗೆ ತುಂಬ ಅಂದರೆ ತುಂಬ ಇಷ್ಟ ಇರುತ್ತೆ. ಆ್ಯಂಡ್ ಇಲ್ಲಿ ಪೊಯೆಟ್ ಯಾವ ರೀತಿ ಹೇಳ್ತಿರೋದು ಅಂದರೆ, ಇವಾಗ ಮಕ್ಕಳು ಬರೀ ಕ್ಲಾಸ್ ರೂಮಲ್ಲೇ ಇದ್ದು ವಿಂಡೋಯಿಂದ ಅವರು ಒಂದು ಹೊರಗಡೆ ಪ್ರಪಂಚ ನೋಡೋದಕ್ಕಿಂತ ಗ್ರೀನ್ ಫೀಲ್ಡ್ಸ್ಗಳಿಗೆ ಹೋಗಿ ಅಲ್ಲಿ ಜನಗಳು ಯಾವ ರೀತಿ ಇದ್ದಾರೆ, ಯಾವ ರೀತಿ ಕೆಲಸ ಮಾಡಬೇಕು, ಯಾವ ರೀತಿ ಎಜುಕೇಷನ್ ಅನ್ನೋದು ಒಬ್ಬರೊಬ್ಬರು ಲೈಫಲ್ಲೂ ಯಾವ ರೀತಿ ಇಂಪಾರ್ಟೆಂಟ್ ಅನ್ನೋದನ್ನೆಲ್ಲ ಅವರು ಹೊರಗಡೆ ಹೋಗಿ ನೋಡಿದ್ರೆ ಅವ್ರಿಗೆ ಆ ಒಂದು ಪಾವರ್ಟಿ, ಬರೀ ಪಾವರ್ಟಿಲೇ ಇದ್ದೀವಿ ಅನ್ನೋದಕ್ಕಿಂತ ಅವರು ಹೊರಗಡೆ ಹೋಗಿ ನೋಡಿದಾಗ ಅವ್ರಿಗೆ ಯಾವ ರೀತಿ ಫೀಲ್ ಆಗುತ್ತೆ ಅಂದರೆ, ಓಕೆ ಈ ರೀತಿ ಇದೆ ಪ್ರಪಂಚ, ಸೊ ಈ ಒಂದು ಪ್ರಪಂಚದಲ್ಲಿ ನಾವು ಹೇಗೆ ಬದುಕಬೇಕು ಅಂತ ಹೇಳಿ ಅವ್ರಿಗೆ ಗೊತ್ತಾಗುತ್ತೆ. ಸೊ ಅದಕ್ಕೆ ಅವ್ರನ್ನ ಹೊರಗಡೆ ಅಂದರೆ ಗ್ರೀನ್ ಫೀಲ್ಡ್ಸಲ್ಲಿ ಅವ್ರಿಗೆ ಹೋಗಿ ಅಲ್ಲಿ ಎಕ್ಸ್ಪೀರಿಯನ್ಸ್ ತಗೋಬೇಕು ಅಂತ ಹೇಳಿ ಇಲ್ಲಿ ಪೊಯೆಟ್ ಹೇಳ್ತಾರೆ. ಓಕೆನಾ. ಆ್ಯಂಡ್ ಇಲ್ಲಿ ಪೊಯೆಟು ಒಂದು ಇಂಪಾರ್ಟೆಂಟ್ ಲೈನ್ನ ಮೆನ್ಷನ್ ಮಾಡಿದ್ದಾರೆ, ಏನು ಅಂದರೆ ಹಿಸ್ಟ್ರಿ ಅಂತ ಹೇಳಿ ಅಲ್ವಾ. ಇಲ್ಲಿ ಹಿಸ್ಟ್ರಿ ಅಂದರೆ ಏನು ಅಂದರೆ, ಸೊ ಯಾವೊಂದು ಪೀಪಲ್ಗೆ ಎಜುಕೇಷನ್ ಅನ್ನೋದು ಸಿಕ್ಕಿರುತ್ತೆ ಪ್ರಾಪರಾಗಿ, ಸೊ ಅವರು ಒಂದು ಹಿಸ್ಟ್ರಿ ಅನ್ನೋದನ್ನ ಕ್ರಿಯೇಟ್ ಮಾಡ್ತಾರೆ, ಅಂದರೆ ಅವ್ರಿಗೊಂದು ಬ್ರೈಟ್ ಫ್ಯೂಚರ್ ಇರುತ್ತೆ ಅಂತ ಹೇಳಿ ಹೇಳ್ತಾರೆ. ಸೊ ಅದಕ್ಕೆ ಇಲ್ಲಿ ಫೈನಲ್ ಆಗಿ ಕನ್ಕ್ಲೂಡ್ ಮಾಡ್ತಿರೋದು ಏನು ಅಂದರೆ, ಅಲ್ಲಿರುವಂಥ ಮಕ್ಕಳಿಗೆ ಒಂದು ಪ್ರಾಪರಾಗಿ ಎಜುಕೇಷನ್ ಸಿಕ್ತು ಅಂದರೆ ಸೊ ಅವರು ಒಂದು ಹಿಸ್ಟ್ರಿನೇ ಕ್ರಿಯೇಟ್ ಮಾಡ್ತಾರೆ. ಆ್ಯಂಡ್ ಅವ್ರಿಗಿರುವಂಥ ಒಂದು ಪಾವರ್ಟಿ ಏನಿದೆ ಅಂದರೆ ಬಡತನ ಏನಿದೆ, ಆ ಬಡತನವನ್ನೇ ಹೋಗ್ಲಾಡಿಸಿ ಆ ಒಂದು ಎಜುಕೇಷನಿಂದ ಅವ್ರು ಇನ್ನೂ ಮುಂದೆ ಬಂದು ತುಂಬ ಜನನು ಬೆಳೆಸ್ಬೋದು. ಸೊ ಅದಕ್ಕೆ ಒಂದು ಪ್ರಾಪರ್ ಎಜುಕೇಷನೇ ಒಂದು ಬೇಸ್ಮೆಂಟ್ ಅಂತ ಹೇಳಿ ಈ ಒಂದು ಪೊಯೆಟ್ ಹೇಳ್ತಾರೆ. ಸೊ ಇಲ್ಲಿಗೆ ಈ ಒಂದು ಪೊಯಮ್ ಅನ್ನೋದು ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಬೇರೆ ಒಂದು ಪೊಯಮ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಥ್ಯಾಂಕ್ ಯು ಗೈಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.